ಕೀರ್ತನೆ ಬರೆದ ಗ್ರಂಥ 31ನೇ ಅಧ್ಯಾಯ 14ನೇ ವಚನ ಎಲ್ಲರೂ ತೆಗಿಬೇಕು. ಎಲ್ಲರೂ ಹೇಳೋಣ, ನಾನಾದರೂ ಯೆಹೋವನೇ ನಿನ್ನಲ್ಲೇ ಭರವಸವಿಟ್ಟಿದ್ದೇನೆ. ಆಮೇನ್. ನೋಡ್ರಿ ಪ್ರಿಯರೇ, ದೇವರ ವಾಕ್ಯ ಹೇಳುತ್ತದೆ, ಬರುಕೊಳ್ಳುವರು ದೇವರ ಮೇಲೆ ಆಧಾರ ಎಂಬುದಾಗಿ ಅಂಶವಿದೆ. ಪ್ರಿಯರೇ, ದೇವರ ಮೇಲೆ ಹೇಗೆ ಆಧಾರಗೊಳ್ಳಬೇಕು, ದೇವರು ನಮ್ಮನ್ನು ಹೇಗೆ ಪರೀಕ್ಷಿಸುತ್ತಾನೆ, ಆತನು ನಮ್ಮೊಂದಿಗೆ ಇದ್ದಾನ ಇಲ್ಲವಾ ಎಂಬುದಾಗಿ ಹೇಗೆ ನಾವು ತಿಳಿದುಕೊಳ್ಳಬೇಕು ಎಂಬುದಾಗಿ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ನಾನಾದರೂ ಯೆಹೋವನಲ್ಲಿ ಭರವಸವಿಟ್ಟಿದ್ದೇನೆ. ಮುಂದೆ ಅಮ್ಮ, ನೀನೇ ನನ್ನ ದೇವರೆಂದು ಹೇಳಿಕೊಂಡಿದ್ದೇನೆ. ಕಾಣುವುದಕ್ಕೂ ಪ್ರಿಯರೇ, ಈಗ ಒಂದು ವಸ್ತು ಕಾಣುವುದು, ಕಾಣಲಾರದನ್ನದೇ ವಿಶ್ವಾಸವಿಡಬೇಕು. ಪ್ರಿಯರೇ, ಕಾಣುವುದನ್ನು ವಿಶ್ವಾಸವಿಡಬಾರ್ದು. ಈಗ ಅಮೇರಿಕ, ಚೈನಾ ಇದೆ ಎಂಬುದಾಗಿ ನಂಬುತ್ತಾ ಇದ್ದಾರೆ. ನೀವು ಕೇಳುತ್ತಾ ಇದ್ರಿ TV9ನಲ್ಲಿ, ನ್ಯೂಸ್ನಲ್ಲಿ, ಅಮೇರಿಕ, ಜಪಾನ್, ಇಂಗ್ಲೆಂಡ್, USA, ನೈಜೀರಿಯಾ ಅಂತ ಕೇಳುತ್ತಾ ಇದ್ರಿ, ಆದರೆ ನೋಡಿಲ್ಲ. ಹೇಗೆ ನಂಬುತ್ತಾ ಇದ್ದರೂ ದೇವರು ಕೂಡ ಇದ್ದಾನೆ ಎಂಬುದಾಗಿ ಹಾಗೆ ನಂಬಬೇಕು. ಪ್ರಿಯರೇ, ಹಲ್ಲೆಲೂಯ. ನೋಡ್ರಿ, ಇಲ್ಲಿ ದಾವೀದನು ಹೇಳುತ್ತಾ ಇದ್ದಾನೆ, ನಾನಾದರೂ ಸ್ವಾಮಿ ನಿನ್ನಲ್ಲಿ ಭರವಸವಿಟ್ಟಿದ್ದೇನೆ, ನಾನು ನೀನೇ ದೇವರು ಎಂಬುದಾಗಿ ನಂಬುತ್ತಾ ಇದ್ದೇನೆ. ಹಲ್ಲೆಲೂಯ. ನೋಡ್ರಿ ಪ್ರಿಯರೇ, ಮೋಸೆ ಅರಣ್ಯದಲ್ಲಿ 40 ವರ್ಷ ನಡೆಯುವಾಗ, ಪ್ರಯಾಣ ಮಾಡುವಾಗ ಅನೇಕ ಹಿಂಸೆಗಳು ಬಂದು, ಅನೇಕ ಕಾಡು ಅಂದರೆ ಹೇಗಿರುತ್ತದೆ ಪ್ರಿಯರೇ, ಸಿಂಹಗಳು ಇರುತ್ತವೆ, ಜಿಂಕೆ ಇರುತ್ತವೆ, ಕಾಡು ಪ್ರಾಣಿಗಳು ಇರುತ್ತವೆ. 40 ವರ್ಷ ಹೋಗ್ತಾ ಇದ್ದನು, ಬರ್ತಾ ಇದ್ದನು, ಹೋಗ್ತಾ ಇದ್ದನು, ಬರ್ತಾ ಇದ್ದನು. ಜನರು ನೋಡಿ ಆಶ್ಚರ್ಯಗೊಳ್ತಾ ಇದ್ರು, ಮೋಶೆ ಎಲ್ಲಿಗೆ ಹೋಗ್ತಾ ಇದ್ದಾನೆ? 40 ವರ್ಷ ನಡೀತಾ ಇದ್ದಾನೆ, ಬರ್ತಾ ಇದ್ದಾನೆ, ಓದ್ತಾ ಇದ್ದಾನೆ, ಬರ್ತಾ ಇದ್ದಾನೆ, ಏನಿರ್ಬೋದು ಅಲ್ಲಿ? ಭಾಳ ಜನ ಆಶ್ಚರ್ಯಪಟ್ಟರು ಪ್ರಿಯರೇ. ಒಬ್ಬ ಹೆಣ್ಮಗಳಿಗೆ ವಿಶ್ವಾಸ ಬಂತು, ಮೋಸೆಯಿಂದ ನಾನು ಹೋಗುತ್ತೇನೆ, ಮೋಸೆ ಮುಂದೆ ಹೋಗುತ್ತಾನೆ, ನಾನು ಎಲ್ಲಿಗೆ ಹೋಗುತ್ತಾನೆ ಎಂಬುದಾಗಿ, ದೈವ ಜನರು ಎಲ್ಲಿಗೆ ಹೋಗುತ್ತಾನೆ ಎಂಬುದಾಗಿ, ನಾನು ಹೋಗುತ್ತೇನೆ ಎಂಬುದಾಗಿ ಅಂದುಕೊಂಡಳು ಹೆಣ್ಮಗಳು. ತಂದೆ ತಾಯಿ ನೋಡಿ, ಅಮ್ಮ ನೀನು ಹೋಗಬೇಡಮ್ಮ, ಕಾಡು ಮೃಗಗಳು ಇರುತ್ತವೆ, ಅಲ್ಲಿ ಅನೇಕ ಸಿಪಾಯಿಗಳು ಇರುತ್ತಾರೆ, ಸಿಂಹಗಳು ಇರುತ್ತವೆ, ಎಲ್ಲರೇ ತಿಂದರೆ ಏನು ಮಾಡ್ತೀನಿ, ನೀನೊಬ್ಬರೇ ಇರೋದು ನನ್ನ ಮಗಳಿಗೆ, ನೀನೊಬ್ಬನೇ ಎಂಬುದಾಗಿ ತಂದೆ ತಾಯಿ ಅಂದುಕೊಂಡಾಗ ಮೋಶೆಯಿಂದ ಕೇಳಲಿಲ್ಲ, ಅಮ್ಮ ನಾನಂತೂ ತಂದೆ ತಾಯಿಗೆ ಹೇಳ್ತಾ ಇದ್ದೇನೆ, ನಾನಂತೂ ಮೋಶೆ ದೇವ ಜನರ ಹಿಂದೆ ಹೋಗ್ತಾ ಇದ್ದೇನೆ, ದೇವರು ನನ್ನೊಂದಿಗೆ ಅಲ್ಲಿ ಇದಾನ ಇಲ್ಲ ಎಂಬುದಾಗಿ ಪರೀಕ್ಷಿಸುತ್ತೇನೆ ಎಂಬುದಾಗಿ ಆ ಅಮ್ಮಗೆ ವಿಶ್ವಾಸ ಬಂತು. ಪ್ರಿಯರೇ, ವಿಶ್ವಾಸವು ಬರುವಾಗ ಪ್ರಯಾಣ ಮಾಡಿದಳು. ಪ್ರಯಾಣ ಮಾಡುವಾಗ ಮೋಸೆ ಎದಕ್ಕೆ ಹೋಗ್ತಾ ಇದ್ದಾನೆಂದರೆ, ದೇವರು ಸೀನಾಯ ಪರ್ವತದೊಂದಿಗೆ ಮಾತನಾಡ್ತಾ ಇದ್ದನು. ಪ್ರಿಯರಲ್ಲಿ, ಆ ಮರದ ಹತ್ರ ಮಾತನಾಡ್ತಾ ಇದ್ದನು. ಅದಕ್ಕೆ ಈ ಹೆಣ್ಣುಮಗಳು ಕೂಡ ಹೋಗಿ ಅಲ್ಲಿ ನೋಡುವಾಗ ಆಶ್ಚರ್ಯಗೊಂಡಳು, ದೇವರು ಮೋಸೆ ಜೊತೆ ಮಾತನಾಡುತ್ತಾ ಇದ್ದಾನೆ ಎಂಬುದಾಗಿ. ದೇವರು ಗಲಿಬಿಲಿಗೆ ಕರ್ತನಲ್ಲ ಪ್ರಿಯರೇ, ಅಲ್ಲರಿಗೆ ಕರ್ತನಲ್ಲ, ಆತನು ಸಮಾಧಾನ ಕರ್ತನು, ಸೈನ್ಯಗಳಿಗೆ ಅಧಿಪತಿಯಾದಂಥ ದೇವರು. ಹಲ್ಲೆಲೂಯ. ಆತನು ವಿಶಾಲ ಸ್ಥಳ, ಅಡವಿ ಅಂದರೆ ಹೇಗಿರುತ್ತದೆ, ಯಾರೂ ಇರುವುದಿಲ್ಲ, ಡಿಸ್ಟರ್ಬ್ ಇರುವುದಿಲ್ಲ, ಶಾಂತಿ ಸ್ಥಳ, ಅಲ್ಲಿ ದೇವರು ನಮ್ಮೊಂದಿಗೆ ಮಾತನಾಡುತ್ತಾನೆ. ಅದಕ್ಕೆ ನೀವು ಕೂಡ ದೇವರು ನಿಮ್ಮೊಂದಿಗೆ ಮಾತನಾಡಬೇಕೆಂದರೆ, ಇವತ್ತು ದೇವರು ನಿಮ್ಮೊಂದಿಗೆ ಮಾತನಾಡುತ್ತಾ ಇದ್ದಾನೆ. ಪ್ರಾರ್ಥಿಸು, ಕೋಣೆಯಲ್ಲಿ ಹೋಗಿ ಒಂದು ಸಪ್ರೇಟ್ ರೂಮ್ ತೊಗೊಂಡು ಪ್ರಾರ್ಥಿಸು, ದೇವರು ನಿನ್ನೊಂದಿಗೆ ಮಾತನಾಡುತ್ತಾನೆ. ಬೇಡಿಕೋ ದೇವರ ಹತ್ರ. ಅನೇಕ ಸಮಸ್ಯೆಗಳಿಂದ, ಅನೇಕ ಬಂಧನಗಳಿಂದ ಆತನು ಬಿಡಿಸುತ್ತಾನೆ. ಆತನಿಗೆ ಎಲ್ಲ ಸಾಧ್ಯ ಉಂಟು ಪ್ರಿಯರೇ. ಓದೋಣ, ವಿಮೋಚನ ಕಾಂಡ 17ನೇ ಅಧ್ಯಾಯ. ನಾನು ಹೇಳುವಂಥ ಮಾತು ಸ್ಪಷ್ಟವಾಗಿ ಮನಸ್ಸಿನಲ್ಲಿ ಇಟ್ಟುಕೋಬೇಕು ಪ್ರಿಯರೇ. ನಾನು ಅಲ್ಲುವುದಲ್ಲ ಇಲ್ಲಿ ಹೇಳುವುದು, ಪವಿತ್ರಾತ್ಮನು ಇಲ್ಲಿ ಹೇಳುತ್ತಾ ಇದ್ದೇನೆ ಪ್ರಿಯರೇ. ವಾಕ್ಯವೇ ಆತನ ಮಾತಾಗಿದೆ ಪ್ರಿಯರೇ. ವಾಕ್ಯವನ್ನು ನಾವು ನಂಬೋಣ.
ವಿಮೋಚನಕಾಂಡ 17ನೇ ಅಧ್ಯಾಯ 11ನೇ ವಚನ. ಮೋಶೆಯು ಮೈಕ್ ತಗೋಮ್ಮ. ಮೋಶೆಯು ತನ್ನ ಕೈಗಳನ್ನು ಮೋಶೆಯು ತನ್ನ ಕೈಗಳನ್ನು ನೋಡ್ರಿ ಪ್ರಿಯರೇ, ಮೋಶೆಯು ಕೈಗಳಂದರೆ ಸ್ವಲ್ಪ ಎತ್ತಲಿಲ್ಲ. ದೇವರಿಗೆ ಪ್ರಾರ್ಥಿಸುವಾಗ ಮೋಸೆ ಹೇಗೆ ಪ್ರಾರ್ಥಿಸಿದನು ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಓದಮ್ಮ. ಮೋಶೆಯು ತನ್ನ ಕೈಗಳನ್ನು ಮೇಲಕ್ಕೆ ಎತ್ತಿರುವಾಗ ಇಸ್ರಾಯೇಲರು ಬಲವಾಗುವರು. ನೋಡ್ರಿ ಪ್ರಿಯರೇ, ಇಲ್ಲಿ ಮೋಸೆ ಬೆಟ್ಟದಲ್ಲಿರುವಾಗ ಕೈಗಳನ್ನೆತ್ತಿ ಪ್ರಾರ್ಥಿಸಿದನು. ಇಲ್ಲಿ ಯುದ್ಧ ನಡೀತಾ ಇದೆ. ಮೋಸೆ ತನ್ನ ಕೈಗಳು ಮೇಲೆ ಕೆತ್ತಿರುವಾಗ ಇಸ್ರಾಯೇಲರು ಬಲಗೊಳ್ಳುವರು. ಮೋಸೆ ಯಾವಾಗ ತೆಳಗೆ ಕೈಗಳು ಬೀಳಿಸ್ತಾನೋ ಅಮಾಲೇಕರು ಬಲಗೊಳ್ತಾ ಇದ್ದರು. ಹಾಗೆ ಮುಂದಕ್ಕೆ ಹೋಗ, ಕಂಪ್ಲೀಟ್ ಮಾಡಿಬಿಡಮ್ಮ, ಅರ್ಥ ಆಗುತ್ತೆ. ಈಗಿರಲು ಮೋಸೆ ಕೈಗಳನ್ನೆತ್ತಿ ಮೋಶೆ ತನ್ನ ಕೈಗಳನ್ನು ಮೇಲಕ್ಕೆ ಎತ್ತಿರುವಾಗ ಇಸ್ರಾಯೇಲರು ಬಲವಾಗುವರು, ಇಳಿಸುವಾಗ ಅಮಾಲೇಕರು ಬಲವಾಗಿರುವರು. ಇಲ್ಲಿ ಒಂದು ಊರಲ್ಲಿ ಒಂದು ವಿಗ್ರಹ ಬಗ್ಗೆ ಭಾಳ ಯುದ್ಧ ನಡೀತಾ ಇತ್ತು ಪ್ರಿಯರೇ. ಅದಕ್ಕೆ ದೇವರು ಈ ಯುದ್ಧವು ಸ್ವಾಮಿ ಇಸ್ರಾಯೇಲ್ ಪ್ರಜರದ ಆಗಬೇಕೆಂಬುದಾಗಿ ಮೋಸೆ ಕೈಗಳನ್ನೆತ್ತಿ ಪ್ರಾರ್ಥಿಸುತ್ತಾ ಇದ್ದನು. 1 ಗಂಟೆ 2 ಗಂಟೆ 3 ಗಂಟೆ 4 ಗಂಟೆ 5 ಗಂಟೆ ಎತ್ತುತ್ತಾ ಇದ್ದನಾಗೆ ಎಷ್ಟೊತ್ತಂತೂ ಕೈ ಎತ್ತುತ್ತೇವೆ ಪ್ರಿಯರೇ. ಕೈ ನೈತಾವಲ್ಲ ಪಾಪ, ಆತನ ಕೂಡ ಮನುಷ್ಯನೇ. ಹೇಳ್ಬೇಕು ಪ್ರಿಯರೇ, ನೀವು ರೆಸ್ಪಾನ್ಸ್ ಕೊಡಬೇಕು, ಮಾತನಾಡಬೇಕು. ಆತನ ಕೂಡ ಮನುಷ್ಯನೇ ಅಲ್ಲ, ಎಷ್ಟೊತ್ತಾದರೂ ಕೈಗಳನ್ನು ಎತ್ತುತ್ತಾನೆ. ಯಾವಾಗ ಕೈಗಳನ್ನು ಇಳಿಸುತ್ತಾನೋ ಅಮಾಲೇಕರು ಬಲಗೊಳ್ತಾ ಇದ್ದರು. ಅದಕ್ಕೆ ದೇವರು ಹೇಳುತ್ತಾ ಇದ್ದಾನೆ, ನಿನ್ನೊಂದಿಗೆ ನೀನು ಯಾವಾಗ ಪ್ರಾರ್ಥಿಸುತ್ತೇಯೋ, ನನ್ನಲ್ಲಿ ಯಾವಾಗ ವಾಕ್ಯವನ್ನು ಕೇಳಿ ಅದರ ಅನುಸಾರವಾಗಿ ನಡೆಯುತ್ತೇವೋ ಆವಾಗ ನಿನ್ನನ್ನು ಅಭಿವೃದ್ಧಿಪಡಿಸುತ್ತೇನೆ. ನೀನು ಯಾವಾಗ ಸಭೆ ಬಿಟ್ಟು ಹೋಗುವಾಗ, ದೇವರ ಆಜ್ಞೆ ಮೀರಿ ಹೋಗುವಾಗ, ಪವಿತ್ರಾತ್ಮ ನಿನ್ನಲ್ಲಿ ಬಿಟ್ಟು ಹೋಗುವಾಗ ನಿನಗೆ ಸಮಸ್ಯೆಗಳು ಆಟೋಮೆಟಿಕ್ ಆಗಿ ಬರುತ್ತವೆ. ಆಟೋಮೆಟಿಕ್ ಆಗಿ ಸಮಸ್ಯೆಗಳು ಬರ್ತವೆ. ದಾನಿಯೇಲನ್ ನೋಡ್ರಿ ಪ್ರಿಯರೇ, ಸಿಂಹದ ಗವಿನಲ್ಲಿ ಹಾಕಿದರು. ಸ್ಟೋರಿ ಕೇಳಿದರೆ ಅಲ್ಲ ದಾನಿಯೇಲನ ಬಗ್ಗೆ. ಸಿಂಹದ ಗವಿಯಲ್ಲಿ ಕೇಳುವಾಗ ಅಲ್ಲಿ ಸಿಂಹಗಳು ಇದ್ದು, ಸರ್ಪಗಳು ಇದ್ದು. ಆದರೂ ದೇವರು, ನನ್ನ ಮಗನಿಲ್ಲಿ ಬಂದಿದ್ದಾನೆ, ನೀವು ಏನೂ ಮಾಡಬಾರ್ದು, ಆತನಿಗೆ ಏನು ಹಾನಿ ಮಾಡಬಾರ್ದು ಎಂಬುದಾಗಿ ದೇವರು ಸಿಂಹಗಳೊಂದಿಗೆ ಮಾತನಾಡಿದನು. ಸಿಂಹಗಳೊಂದಿಗೆ ಮಾತನಾಡಿದನು. ಸಿಂಹಗಳೊಂದಿಗೆ ಮಾತನಾಡಿದ ದೇವರು ನಿನ್ನ ಜೊತೆ ಮಾತನಾಡುವುದಿಲ್ಲ. ಹಲ್ಲೆಲೂಯಾ. ನೋಡ್ರಿ, ದಾನಿಯೇಲನ ಬರೆದ ಸುವಾರ್ತೆ, ದಾನಿಯೇಲನ ಗ್ರಂಥ 6ನೇ ಅಧ್ಯಾಯ 22ನೇ ವಚನ. ಜಲ್ದಿ ತೆಗಿಬೇಕಮ್ಮ, ಫಾಸ್ಟ್ ಆಗಿ. ಆಮೇನ್. ನೋಡ್ರಿ ಪ್ರಿಯರೇ, ನಾನು ಹೇಳುವುದು ವಾಕ್ಯದಲ್ಲಿ ಇರುವಂಥದ್ದು ಹೇಳುತ್ತೇನೆ ಪ್ರಿಯರೇ, ಬೇರೆದು ಬೇಡ ನಮಗೆ. ನನ್ನ ಮಾತು ಕೇಳಬಾರ್ದು, ಪವಿತ್ರಾತ್ಮನ ಮಾತು ಕೇಳಬೇಕು ಪ್ರಿಯರೇ. ಓದಮ್ಮ, ಜೋರಾಗೋದು. ನನ್ನ ದೇವರು ತನ್ನ ದೂತನನ್ನು ಕಳಿಸಿ ಸಿಂಹಗಳ ಬಾಯಿಗಳನ್ನು ಬಂಧಿಸಿದನು ಪ್ರಿಯರೇ. ಹಲ್ಲೆಲೂಯಾ. ಈಗ ಸಿಂಹಗಳನ್ನು ಬಾಯಿಗಳು ಮುಚ್ಚಿದ ಆತನು ನಿನಗೆ ವಿರುದ್ಧವಾಗಿರುವಂಥ ಜನರ ಬಾಯಿಗಳನ್ನು ಕೂಡ ಮುಚ್ಚುತ್ತಾನೆ ಪ್ರಿಯರೇ. ನೀನು ದೇವರ ಮಾತನ್ನು ಕೇಳು, ಪ್ರಾರ್ಥಿಸು, ದೇವರ ಸನ್ನಿಧಿಗೆ ಬಾ, ದೇವರ ಸಭೆಯಲ್ಲಿ ಕುಂತು ಗೋಳಾಡು. ದೇವರ ರಾಜ್ಯ ಅಂದರೆ ಅಷ್ಟು ಈಸಿ ಅಲ್ಲ ಪ್ರಿಯರೇ. ನಿನ್ನ ಹೆಜ್ಜೆಗಳು ಹೇಗಿರಬೇಕಂತೆ, ಸನ್ನಿಧಿಯಲ್ಲಿ ನಿನ್ನ ಹೆಜ್ಜೆಗಳು ಆತನ ವಾಗ್ದಾನದಂತೆ, ಆತನ ಚಿತ್ತದಂತೆ ಇರಬೇಕಂತ ನಮ್ಮ ಹೆಜ್ಜೆಗಳು ಹಾಕುವಂಥ ಹೆಜ್ಜೆ. ಪ್ರಸಂಗಿ ಪುಸ್ತಕ 5ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳುತ್ತದೆ ಪ್ರಿಯರೇ. ಜಲ್ದಿ ಓದ್ರಿ. ಪ್ರಸಂಗಿ 5:1. ದೇವಸ್ಥಾನಕ್ಕೆ ಅಂದರೆ ದೇವಾಲಯಕ್ಕೆ ಬರುವಾಗ ನಿಮ್ಮ ಹೆಜ್ಜೆಗಳು ಹೇಗಿರಬೇಕು ಎಂಬುದಾಗಿ ಆತನು ಹೇಳುತ್ತಾ ಇದ್ದಾನೆ ಪ್ರಿಯರೇ. ದೇವಸ್ಥಾನಕ್ಕೆ ಅಂದರೆ ದೇವರ ಆಲಯವು, ದೇವರ ಸಭೆನೇ ದೇವಸ್ಥಾನ, ದೇವಾಲಯವು.
ನಿನ್ನ ಹೆಜ್ಜೆಯನ್ನು ಗಮನಿಸು. ಮೂಢನ ಯಜ್ಞಕ್ಕಿಂತ ಸನ್ನಿಧಿಗೆ ಬಂದು ಕಿವಿಗೊಡುವುದು ಲೇಸು. ಸಾಕಮ್ಮ ಅಷ್ಟೆ. ಕೆಲವರು ಜನ ಅಂದುಕೊಳ್ಳುತ್ತಾರೆ ಪ್ರಿಯರೇ, ಏನಂತ ಅಂದುಕೊಳ್ಳುತ್ತಾರೆ ಅಂದರೆ, ಸಭೆಗೆ ಬಂದರೆ ಬರಲಿಕ್ಕಿಲ್ಲ ಅಂದರೆ ನಮಗೆ ಅದಕ್ಕೆ ದೇವರ ಹೃದಯದಲ್ಲಿದ್ದರೆ ಸಾಕು ಎಂಬುದಾಗಿ. ದೇವರೇನೆಂದರೆ ನಿಮ್ಮ ಹೃದಯವೇ ದೇವಾಲಯವು ಅಂದಿದ್ದಾನೆ ಎಂಬುದಾಗಿ ಅವರು ರೆಸ್ಪಾನ್ಸ್ ಹೇಳುತ್ತಾರೆ. ಆದರೆ ದೇವರಿನ್ನು ಏನು ಹೇಳುತ್ತಾ ಇದ್ದಾನೆ? ತಪ್ಪದೆ ಸಭೆಗೆ ಹೋಗಬೇಕು. ಪರಲೋಕದಲ್ಲಿ ಅನೇಕ ರಕವಾದಂಥ ಜನಗಳಿರುತ್ತಾರೆ. ದೇವರು ಒಬ್ಬರೊಂದಿಗೆ ಯಾವತ್ತೂ ಮಾತನಾಡುವುದಿಲ್ಲ, ದೈವ ಸೇವಕರೊಂದಿಗೆ ಮಾತನಾಡುತ್ತಾನೆ. ಇಲ್ಲಾಂದರೆ ನಿನ್ನ ನಂಬಿಕೆ ನೋಡಿ ನಿನ್ನ ವಾಕ್ಯದ ಮೂಲಕ ನಿನ್ನೊಂದಿಗೆ ಮಾತನಾಡುತ್ತಾನೆ ಪ್ರಿಯರೇ. ಅದಕ್ಕೆ ನಾವಾದರೂ ಆತನನ್ನು ಸ್ತುತಿ ಮಾಡಬೇಕು, ಘನಪಡಿಸಬೇಕು, ಆತನನ್ನು ಆರಾಧಿಸಬೇಕು ಪ್ರಿಯರೇ. ಮೊದಲಿನಂತೆ ನಾವು ಇರಬಾರ್ದು ಪ್ರಿಯರೇ. ಈಗಿನ ಹಿಡಿದು ಚಾಲೆಂಜ್ ತಗೋಬೇಕು, ವಿಶ್ವಾಸವನ್ನು ಇಡಬೇಕು ನಾವು. ಈಗಿನ ಹಿಡಿದು ನಾನು ಪ್ರಾರ್ಥನೆಯಲ್ಲಿ ನೆಲೆಗೊಳ್ಳುತ್ತೇನೆ. ನೋಡ್ರಿ ಪ್ರಿಯರೇ, ಪೌಲ ಸೀಲರು ಸೆರೆಮನಿಯಲ್ಲಿ ಇರುವಾಗ ಅವರು ಪ್ರಾರ್ಥಿಸುವಾಗ ಸೆರೆಮನೆಯೂ ಭೂಕಂಪ ಬಂತು ಪ್ರಿಯರೇ. ಹಾಗೆ ನೀವು ಇದ್ದಂಥ ಸ್ಥಳದಲ್ಲಿ ಪ್ರಾರ್ಥನೆ ಮಾಡುವಾಗ ಸಾತಾನನಿಗೆ ಬೆಂಕಿ ಹುಟ್ಟಬೇಕು. ಅವನಿಗೆ ಅಲ್ಲಿರುವಂಥ ಶಾಪವೆಲ್ಲ ತೊಲಗಿ ಹೋಗಬೇಕು, ಅಲ್ಲಿರುವಂಥ ಜನರು ರಕ್ಷಣೆಗೆ ಬರಬೇಕು ಪ್ರಿಯರೇ. ನಾವು ದೇವರು ಇವತ್ತೇ ನಾವು ಹೋಗಿದ್ರೆ, ಇವತ್ತೇ ನಾವು ಆತನ ಸನ್ನಿಧಿಗೆ ಹೋದರೆ ಆತನು ಏನು ಮಾಡಿದ್ದಿ ಎಂಬುದಾಗಿ ಕೇಳಿದ್ರೆ ನಾವು ಏನು ಹೇಳುತ್ತೇವೆ? ಆನ್ಸರ್, ಮಗನೇ ನನಗಾಗಿ ಏನು ಮಾಡಿದ್ದೀಯ ಎಂಬುದಾಗಿ ಹೇಳಿದ್ರೆ ಏನು ಹೇಳ್ತೀರಿ? ಒಂದನ್ನು ಆತ್ಮನಾದರೂ ರಕ್ಷಣೆಗೆ ತರಬೇಕು ಪ್ರಿಯರೇ. ಇರುವಂಥ ಜಾಗದಲ್ಲಿ ಪ್ರಾರ್ಥಿಸಿರಿ. ಯಾರೇ ಭೇಟಿಯಾಗುತ್ತಾರಲ್ಲ ಅವರಿಗೆ, ಅಮ್ಮ ಸರಿಯಾಗಿದ್ದೀರಾ, ಊಟ ಮಾಡಿದ್ದೀರಾ, ದೇವರು ನನ್ನನ್ನು ಒಳ್ಳೆಯ ಸ್ಥಿತಿಯಲ್ಲಿಟ್ಟಿದ್ದಾನಮ್ಮ, ಸಾಕ್ಷಿ ಹೇಳ್ಕೊಡ್ರಿ. ಅವ್ರ ಮುಂದೆ ಸಾಕ್ಷಿ ಹೇಳಿಕೊಂಡು ಅವರಿಗೆ ಪ್ರಾರ್ಥಿಸಿರಿ, ಅವರಿಗಾಗಿ ಪ್ರಾರ್ಥಿಸಿರಿ. ದೇವ ಈ ಮಗಳು ರಕ್ಷಣೆ ಹೊಂದಬೇಕು. ಎರಡನೇ ಸತಿ ಅವರು ಮೀಟ್ ಆಗುವಾಗ ಅವರಿಗೆ ಕಾರ್ಪತ್ರ ಕೊಡ್ರಿ, ಸುವಾರ್ಥ ಸಾರ್ರಿ. ಅಮ್ಮ ತಪ್ಪದೆ ಭಾನುವಾರ ಸಭೆಗೆ ಬರ್ರಿ, ಅಲ್ಲಿ ದೇವರು ನಿನ್ನೊಂದಿಗೆ ಮಾತನಾಡುತ್ತಾನೆ. ಆರಾಧನೆ ಇರುತ್ತದೆ, ವಾಕ್ಯವಿರುತ್ತದೆ. ನೋಡ್ರಿ ಪ್ರಿಯರೇ, ಉಜ್ಜೀವನ ಇರದಂಥ ಸಭೆ ಬಿದ್ದೋಗುತ್ತದೆ. ಉಜ್ಜೀವನ ಇರುವಂಥ ಸಭೆ ಯಾವಾಗಲೂ ದೇವರಲ್ಲಿ ತುಂಬುತ್ತಾ ಹೋಗುತ್ತದೆ ಪ್ರಿಯರೇ. ನಮ್ಮಲ್ಲಿ ಉಜ್ಜೀವನ ಇಲ್ಲಂದರೆ, ನಮಗೆ ನಿರಾಶೆ ಆಯ್ತಂದರೆ ಕೆಲಸ ಮಾಡುವುದಿಲ್ಲ, ಹಾಗೆ ದೇವರ ಕೆಲಸ ಕೂಡ ಮಾಡುವುದಿಲ್ಲ. ದೇವರ ವಾಕ್ಯವು ಸರಕು ನಮ್ಮಲ್ಲಿರಬೇಕು ಪ್ರಿಯರೇ. ನೀವು ಅಡುಗೆ ಮಾಡಬೇಕಂದ್ರೆ ನಿಮ್ಮಲ್ಲಿ ಏನರೇ ಒಂದು ಕಾಯಿಪಲ್ಯ ಆಗಲಿ ವಸ್ತುಗಳಿದ್ದರೆ ಅಲ್ಲ ಅಡುಗೆ ಮಾಡೋದು. ಸುಮ್ಮನೆ ಹೆಂಗೆ ಮಾಡ್ತೀರ? ಅಡುಗೆ ಮಾಡಲ್ಲ. ಆಗ ದೇವರಲ್ಲಿ ಕೂಡ ಬರುವಾಗ ದೇವರ ಸನ್ನಿಧಿಯಲ್ಲಿ ನಿನ್ನ ನಂಬಿಕೆ ಕಾಣಬೇಕು ಪ್ರಿಯರೇ. ನಿನ್ನ ನಂಬಿಕೆ ಎಂಬ ಸರಕು ಕಾಣಬೇಕು. ಹಲ್ಲೆಲೂಯಾ. ಆತನಿಗೆ ಯಾವಾಗಲೂ ಸ್ತೋತ್ರ ಸ್ತುತಿ ಚೆಲ್ಲಬೇಕು ಪ್ರಿಯರೇ, ಚೆಲ್ಲಿಸಬೇಕು. ಎಜ್ಕೇಲನ ಬರೆದ ಗ್ರಂಥ 36ನೇ ಅಧ್ಯಾಯ 7ನೇ ವಚನ. ಬೇಗ ಬೇಗ ಹೋಗೋಣ ಪ್ರಿಯರೇ, ಸಮಯವಿಲ್ಲ. ಇದು ದಿನಾಲು ನೀವು ಮನೆಯಲ್ಲಿ ಓದಿಕೊಳ್ಳ್ರಿ ಪ್ರಿಯರೇ. ವಾಕ್ಯವು ಎಜ್ಕೇಲನ ಬರೆದ ಗ್ರಂಥ 36ನೇ ಅಧ್ಯಾಯ 7ನೇ ವಚನ. ಆದ ಕಾರಣ ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ. ನಿಮಗೆ ಹೇಳುತ್ತಾ ಇದ್ದೇನೆ ಪ್ರಿಯರೇ, ನಿಮ್ಮ ಸುತ್ತಣ ಆ ಅನ್ಯ ಜನಗಳೇ ತಮ್ಮ ಮೇಲೆ ಬಿದ್ದು ಅವಮಾನವನ್ನು ಅನುಭವಿಸುವುದು ಖಂಡಿತ ಎಂದು ಕೈ ಎತ್ತಿ ಪ್ರಮಾಣ ಮಾಡಿದ್ದೇನೆ. ನೋಡ್ರಿ ಪ್ರಿಯರೇ, ಇಲ್ಲಿ ದಾನಿಯೇಲನು ಹೇಳುತ್ತಾ ಇದ್ದಾನೆ. ದಾನಿಯೇಲನು ಸೇವೆ ಮಾಡುವಾಗ ಆತನ ಸಭೆ ಬಿದ್ದು ಹೋಯಿತು ಪ್ರಿಯರೇ. ಆತನ ಸಭೆ ಬಿದ್ದು ಹೋಗುವಾಗ ಮತ್ತೆ ಕಟ್ಟಿಕೊಂಡು ಎಲ್ಲವನ್ನು ನಿರ್ಮಿಸಿಕೊಂಡರು. ಜನರು ಮಾತ್ರ ಇಲ್ಲ. ದೇವ ಏನು ಮಾಡಲಿ ಸ್ವಾಮಿ, ಹೇಗೆ ಅಪ್ಪ ಎಂಬುದಾಗಿ ಮೊಣಕಾಲೂರಿ ಪ್ರಾರ್ಥಿಸಿದನು. ಪ್ರತಿದಿನವೂ ಪ್ರಾರ್ಥನೆ ಮಾಡಿದನು ಪ್ರಿಯರೇ. ಪ್ರತಿದಿನ ಪ್ರಾರ್ಥಿಸಿದನು.
ಪ್ರಾರ್ಥಿಸುವಾಗ ದೇವರು ಎಷ್ಟು 70 ಇಲ್ಲಿ ತೆಳಗೆ ಓದುವಾಗ ಪ್ರಿಯರಿ 70 ವರ್ಷಗೆ ಆತನ ಸಭೆಗೆ ಅನೇಕ ಲಕ್ಷ ಜನಗಳನ್ನು ಕೊಟ್ಟಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಈ ದಿನವೂ ಕೂಡ ಸಭೆಯಲ್ಲಿರುವಂಥ ಭಾರವು ನಿಮಗೆ ಬರಬೇಕು ಪ್ರಿಯರೇ. ಸಭೆಯ ಒಂದು ದೇವರಾಗಿದ್ದಾನೆ. ತಂದೆ, ಕುಮಾರ, ಪರಿಶುದ್ಧಾತ್ಮನು ದೇವರು. ಆತನು ದೇವರು ನಿವಸಿಸುವಂಥ ಸ್ಥಳವು ಪವಿತ್ರವಾದಂಥ ಸ್ಥಳವಿರಬೇಕು ಪ್ರಿಯರೇ. ಅದು ಅಲ್ಲಟಪ್ಪವಾಗಿರಬಾರ್ದು. ದೇವರ ಸನ್ನಿಧಿ ಎಂಬುದು ಭಾಳ ಪ್ರಾಮುಖ್ಯ ಪ್ರಿಯರೇ. ಪ್ರಾರ್ಥಿಸಿ ಅವರಿಗೆ ಬಾಜು ಸ್ನೇಹಿತರ ಅನ್ಯ ಜನಗಳಿಗೆ ಪ್ರಾರ್ಥಿಸ್ರಿ, ಅವರಿಗಾಗಿ ಪ್ರಾರ್ಥಿಸ್ರಿ, ಸುವಾರ್ಥ ಸಾರಿರಿ, ದೇವರ ಕಡೆಗೆ ರಕ್ಷಣೆಗೆ ಬಾ ಅಮ್ಮ ಅಂತ ಹೇಳ್ರಿ. ಆವಾಗ ದೇವರು ಕೂಡ ನಿಮ್ಮ ವಿಷಯದಲ್ಲಿ ಆಲೋಚನೆ ಮಾಡುತ್ತಾನೆ ಪ್ರಿಯರೇ. ಆಲೋಚನೆ ಆತನಿಗೆ ಬಂತಂದರೆ ಆತನು ಮಾಡುತ್ತಾನೆ ಪ್ರಿಯರೇ. 11ನೇ ವಚನ ಓದೋಣ ಪ್ರಿಯರೇ. ಎ ಭಾಗ ಬಿಟ್ಟು ಬಿ ಭಾಗ, 36ನೇ ಅಧ್ಯಾಯ 11ನೇ ವಚನ. ವೃದ್ಧಿಗೊಳಿಸುವೆನು, ಅವು ಹೆಚ್ಚಿ ಅಭಿವೃದ್ಧಿಯಾಗುವವು, ಮೊದಲಿನಂತೆ ನಿಮ್ಮಲ್ಲಿ ವಿಶ್ವಾಸಿಗಳನ್ನು ತುಂಬಿಸಿ ಮೊದಲಿಗಿಂತ ನಿಮ್ಮನ್ನು ಉತ್ತಮ ಸ್ಥಿತಿಗೆ ತರುವೆನು. ಹಲ್ಲೆಲೂಯಾ. ಜೋರಾಗಿ ಚಪ್ಪಳ ತಟ್ಟೋಣ. ದೇವರು ಹೇಳುತ್ತಾ ಇದ್ದಾನೆ, ಮೊದಲಿನ ಸ್ಥಿತಿ ಹೋಯಿತು, ಈಗಿನ ಸ್ಥಿತಿ ನಿಮ್ಮನ್ನು ಉತ್ತಮ ಸ್ಥಿತಿಗೆ ತರುವೆನು. ಹಳೆಯ ಜೀವನ ಹೋಯ್ತು ಪ್ರಿಯರೇ. ಹಳೆ ಹೇಗಿದ್ದೆವೋ ನಮ್ಮ ಫೋಟೋ ನಮಗೆ ನೋಡಿಕೊಂಡ್ರೆ ನಾಚಿಕೆ ಆಗುತ್ತದೆ ಒಂದೊಂದು ಸತಿ. ಹಾಗೆ ಈಗಿನ ಸ್ಥಿತಿ ನೋಡ್ರೆ ನಾವು ಹೆಂಗಿದ್ದೀವಿ ಎಂಬುದಾಗಿ ರೂಪಾಂತರ ನೋಡ್ಕೋತೇವೆ. ಆದರೆ ದೇವರಲ್ಲಿ ಕೂಡ ಹಳೆಯ ಸ್ಥಿತಿಯನ್ನು ಬಿಟ್ಟು ಈಗ ಹೇಗಿದ್ದೇವೆ ಎಂಬುದಾಗಿ ಯೋಚಿಸಬೇಕು ಪ್ರಿಯರೇ. ಹಲ್ಲೆಲೂಯಾ. ದೇವರು ಹೇಳುತ್ತಾ ಇದ್ದಾನೆ, ಮೊದಲನೇ ಸ್ಥಿತಿ ಬಿಟ್ಟುಬಿಡು, ಈಗಿನ ಸ್ಥಿತಿ ನಿನ್ನನ್ನು ಹೆಚ್ಚಿಸುತ್ತಾ ಇದ್ದೇನೆ, ನಾನು ಹೆಚ್ಚಿಸುವಾತನು ನಾನೇ ಎಂಬುದಾಗಿ ಹೇಳುತ್ತಾ ಇದ್ದೇನೆ ಪ್ರಿಯರೇ. ನೋಡ್ರಿ, ದೇವರು ಮೋಸೆ ಸಂಗಡ ಮಾತನಾಡಿದನು ಪ್ರಿಯರೇ. ಮೋಸೆ ಅಭಿಷಕ್ತವುಳ್ಳ ಸೇವಕನು. ಮೋಸೆ ಸಾಯುವಾಗ ಯೆಹೋಶುವನಿಗೆ ಬಂತು ಪ್ರಿಯರೇ. ಯೆಹೋಶುವನು ಇನ್ನೂ ಅಭಿವೃದ್ಧಿ ಪಟ್ಟನು ಪ್ರಿಯರೇ. ಹಾಗೆ ಅಭಿವೃದ್ಧಿಯಾಗಿ ಮೋಸೆ ಹೋದನು, ಅಭಿವೃದ್ಧಿಯಾದನು ಯೆಹೋಶುವನು ಕೂಡ ಅಭಿವೃದ್ಧಿಯಾಗಿ ಇನ್ನೊಬ್ಬರಿಗೆ ಹಾಗೆ ಹೋಯಿತು ಪ್ರಿಯರೇ. ಅಭಿಷೇಕ ಎಂಬುದು ಯಾವಾಗಲೂ ಕಳೆಯುವುದಿಲ್ಲ, ಅದು ವೃದ್ಧವಾಗಿ ಹೋಗುವುದಿಲ್ಲ ಪ್ರಿಯರೇ. ಕೆಲವರು ಜನ ಹೇಳುತ್ತಾರೆ, ಅವನ ವಾಕ್ಯ ಹೇಳಿದ್ರೆ ಕೇಳುವುದಿಲ್ಲ ನಾನು, ಇವನು ವಾಕ್ಯ ಹೇಳಿದ್ರೆ ಕೇಳುವುದಿಲ್ಲ ಎಂಬುತ್ತಾರೆ. ಇವಂದು ಬಿಟ್ಟು ಬಿಡಪ್ಪ, ನೀನು ಬೈಬಲನ್ನು ನಂಬಿಕೋ, ದೇವರ ಮಾತನ್ನು ಕೇಳು, ಮನುಷ್ಯರ ಮಾತಲ್ಲ, ದೇವರ ಮಾತನ್ನು ಕೇಳು. ಅವನು ಚಿಕ್ಕವನೇ ಆಗಿರಲಿ, ದೊಡ್ಡವನೇ ಆಗಿರಲಿ, ಭೇದ ಭಾವ ಯಾವಾಗ ಬರುತ್ತದೆ ನಿನ್ನಲ್ಲಿ ದುರಾತ್ಮ ಇದೆ ಎಂಬುದಾಗಿ ನಾವು ಯೋಚಿಸಬೇಕು ಪ್ರಿಯರೇ.